ಪ್ರಸ್ತುತ ದಿನಗಳಲ್ಲಿ ಪ್ರೀತಿಸಿ ವಿವಾಹವಾಗುವುದಕ್ಕೆ ಹಲವು ರೀತಿಯ ತೊಂದರೆ ಉಂಟಾಗುವುದನ್ನು ನಾವು ನೋಡಿದ್ದೇವೆ. ಪ್ರೀತಿಸಿದ ಜೋಡಿ ಅಂತರ್ಜಾತಿಯವರಾಗಿದ್ದರೂ ಮನೆಯವರು ಒಪ್ಪದ ಎಷ್ಟೋ ಘಟನೆಗಳನ್ನು ನಾವು ನೋಡಿದ್ದೇವೆ. ಇನ್ನೇನಾದರೂ ಅಂತರ್ಧರ್ಮೀಯ ವಿವಾಹವಂದರೆ ಮನೆಯವರು ಒಪ್ಪಿಗೆ ಕೊಡೋದು ಸಾಧ್ಯವೇ ಇಲ್ಲ ಎನ್ನುವಂತಹ ಸ್ಥಿತಿ ಇದೆ. ಅದರಂತೆ ಮನೆಯವರ ತೀವ್ರ ವಿರೋಧದ ನಡುವೆ ಹಿಂದೂ ಯುವಕ ಹಾಗೂ ಮುಸ್ಲಿಂ ಯುವತಿ ಪ್ರೀತಿಸಿ ವಿವಾಹವಾಗಿರುವ ಪ್ರಸಂಗ ನಡೆದಿದೆ. ಹೌದು, ಕಳೆದ 1 ವರ್ಷದಿಂದ ಪ್ರೀತಿಸುತ್ತಿದ್ದ ಹಿಂದೂ ಯುವಕ ಹಾಗೂ ಮುಸ್ಲಿಂ ಯುವತಿ ಮನೆಯವರ ತೀವ್ರ ವಿರೋಧದ ನಡುವೆಯೂ ದಲಿತ ಸಂಘಟನೆಗಳ ಸಹಕಾರದೊಂದಿಗೆ ವಿವಾಹವಾಗಿರುವ ಅಪರೂಪದ ಘಟನೆ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಚೌಡದೇನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಅಂತರ್ಧರ್ಮೀಯ ವಿವಾಹಕ್ಕೆ ಪೋಷಕರ ವಿರೋಧ ವ್ಯಕ್ತಪಡಿಸಿದ ಹಿನ್ನೆಲೆ ಪ್ರೇಮಿಗಳು ದಲಿತ ಸಂಘಟನೆ ಮುಖಂಡರ ಮೊರೆ ಹೋಗಿದ್ದಾರೆ. ಕೋಲಾರದ ಮುದುವಾಡಿ ಗ್ರಾಮದ ಮನು ಹಾಗೂ ಶ್ರೀನಿವಾಸಪುರ ಪಟ್ಟಣದ ನಿವಾಸಿ ನೂರನ್ ಸಾದಿಯಾ ನಡುವೆ ಕಳೆದ 1 ವರ್ಷದಿಂದ ಪರಸ್ಪರ ಪ್ರೀತಿಸ್ತಾ ಇದ್ರು. ಈ ಜೋಡಿ ಇಂದು ಚೌಡದೇವನಹಳ್ಳಿ ಗ್ರಾಮದ ಡಾ. ಬಿ.ಆರ್. ಅಂಬೇಡ್ಕರ್ ಪ್ರತಿಮೆ ಮುಂಭಾಗ ಹಾರ ಬದಲಿಸುವ ಮೂಲಕ ಮದುವೆಯಾಗಿದ್ದಾರೆ. ವಿವಾಹಕ್ಕೆ ಮನೆಯವರು ಒಪ್ಪದ ಹಿನ್ನೆಲೆ ಮಾಲೂರು ದಲಿತ ಮುಖಂಡ ಕಾಂತರಾಜು ಅವರ ಸಮ್ಮುಖದಲ್ಲಿ ವಿವಾಹ ನೆರವೇರಿದೆ. ಮನೆಯವರು ಒಪ್ಪದ ಹಿನ್ನೆಲೆ ದಲಿತ ಸಂಘಟನೆಗಳ ಸಹಕಾರದೊಂದಿಗೆ ಮದುವೆಯಾಗಿರುವುದಾಗಿ ಯುವಕ ಯುವತಿ ಹೇಳಿಕೆ ನೀಡಿದ್ದಾರೆ. ಪ್ರಸ್ತುತ ದಿನಗಳಲ್ಲಿ ಪ್ರೀತಿಸಿ ವಿವಾಹವಾಗುವುದಕ್ಕೆ ಹಲವು ರೀತಿಯ ತೊಂದರೆ ಉಂಟಾಗುವುದನ್ನು ನಾವು ನೋಡಿದ್ದೇವೆ. ಪ್ರೀತಿಸಿದ ಜೋಡಿ ಅಂತರ್ಜಾತಿಯವರಾಗಿದ್ದರೂ ಮನೆಯವರು ಒಪ್ಪದ ಎಷ್ಟೋ ಘಟನೆಗಳನ್ನು ನಾವು ನೋಡಿದ್ದೇವೆ. ಇನ್ನೇನಾದರೂ ಅಂತರ್ಧರ್ಮೀಯ ವಿವಾಹವಂದರೆ ಮನೆಯವರು ಒಪ್ಪಿಗೆ ಕೊಡೋದು ಸಾಧ್ಯವೇ ಇಲ್ಲ ಎನ್ನುವಂತಹ ಸ್ಥಿತಿ ಇದೆ. ಅದರಂತೆ ಮನೆಯವರ ತೀವ್ರ ವಿರೋಧದ ನಡುವೆ ಹಿಂದೂ ಯುವಕ ಹಾಗೂ ಮುಸ್ಲಿಂ ಯುವತಿ ಪ್ರೀತಿಸಿ ವಿವಾಹವಾಗಿರುವ ಪ್ರಸಂಗ ನಡೆದಿದೆ. ಹೌದು, ಕಳೆದ 1 ವರ್ಷದಿಂದ ಪ್ರೀತಿಸುತ್ತಿದ್ದ ಹಿಂದೂ ಯುವಕ ಹಾಗೂ ಮುಸ್ಲಿಂ ಯುವತಿ ಮನೆಯವರ ತೀವ್ರ ವಿರೋಧದ ನಡುವೆಯೂ ದಲಿತ ಸಂಘಟನೆಗಳ ಸಹಕಾರದೊಂದಿಗೆ ವಿವಾಹವಾಗಿರುವ ಅಪರೂಪದ ಘಟನೆ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಚೌಡದೇನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಅಂತರ್ಧರ್ಮೀಯ ವಿವಾಹಕ್ಕೆ ಪೋಷಕರ ವಿರೋಧ ವ್ಯಕ್ತಪಡಿಸಿದ ಹಿನ್ನೆಲೆ ಪ್ರೇಮಿಗಳು ದಲಿತ ಸಂಘಟನೆ ಮುಖಂಡರ ಮೊರೆ ಹೋಗಿದ್ದಾರೆ. ಕೋಲಾರದ ಮುದುವಾಡಿ ಗ್ರಾಮದ ಮನು ಹಾಗೂ ಶ್ರೀನಿವಾಸಪುರ ಪಟ್ಟಣದ ನಿವಾಸಿ ನೂರನ್ ಸಾದಿಯಾ ನಡುವೆ ಕಳೆದ 1 ವರ್ಷದಿಂದ ಪರಸ್ಪರ ಪ್ರೀತಿಸ್ತಾ ಇದ್ರು. ಈ ಜೋಡಿ ಇಂದು ಚೌಡದೇವನಹಳ್ಳಿ ಗ್ರಾಮದ ಡಾ. ಬಿ.ಆರ್. ಅಂಬೇಡ್ಕರ್ ಪ್ರತಿಮೆ ಮುಂಭಾಗ ಹಾರ ಬದಲಿಸುವ ಮೂಲಕ ಮದುವೆಯಾಗಿದ್ದಾರೆ. ವಿವಾಹಕ್ಕೆ ಮನೆಯವರು ಒಪ್ಪದ ಹಿನ್ನೆಲೆ ಮಾಲೂರು ದಲಿತ ಮುಖಂಡ ಕಾಂತರಾಜು ಅವರ ಸಮ್ಮುಖದಲ್ಲಿ ವಿವಾಹ ನೆರವೇರಿದೆ. ಮನೆಯವರು ಒಪ್ಪದ ಹಿನ್ನೆಲೆ ದಲಿತ ಸಂಘಟನೆಗಳ ಸಹಕಾರದೊಂದಿಗೆ ಮದುವೆಯಾಗಿರುವುದಾಗಿ ಯುವಕ ಯುವತಿ ಹೇಳಿಕೆ ನೀಡಿದ್ದಾರೆ. ಪ್ರಸ್ತುತ ದಿನಗಳಲ್ಲಿ ಪ್ರೀತಿಸಿ ವಿವಾಹವಾಗುವುದಕ್ಕೆ ಹಲವು ರೀತಿಯ ತೊಂದರೆ ಉಂಟಾಗುವುದನ್ನು ನಾವು ನೋಡಿದ್ದೇವೆ. ಪ್ರೀತಿಸಿದ ಜೋಡಿ ಅಂತರ್ಜಾತಿಯವರಾಗಿದ್ದರೂ ಮನೆಯವರು ಒಪ್ಪದ ಎಷ್ಟೋ ಘಟನೆಗಳನ್ನು ನಾವು ನೋಡಿದ್ದೇವೆ. ಇನ್ನೇನಾದರೂ ಅಂತರ್ಧರ್ಮೀಯ ವಿವಾಹವಂದರೆ ಮನೆಯವರು ಒಪ್ಪಿಗೆ ಕೊಡೋದು ಸಾಧ್ಯವೇ ಇಲ್ಲ ಎನ್ನುವಂತಹ ಸ್ಥಿತಿ ಇದೆ. ಅದರಂತೆ ಮನೆಯವರ ತೀವ್ರ ವಿರೋಧದ ನಡುವೆ ಹಿಂದೂ ಯುವಕ ಹಾಗೂ ಮುಸ್ಲಿಂ ಯುವತಿ ಪ್ರೀತಿಸಿ ವಿವಾಹವಾಗಿರುವ ಪ್ರಸಂಗ ನಡೆದಿದೆ. ಹೌದು, ಕಳೆದ 1 ವರ್ಷದಿಂದ ಪ್ರೀತಿಸುತ್ತಿದ್ದ ಹಿಂದೂ ಯುವಕ ಹಾಗೂ ಮುಸ್ಲಿಂ ಯುವತಿ ಮನೆಯವರ ತೀವ್ರ ವಿರೋಧದ ನಡುವೆಯೂ ದಲಿತ ಸಂಘಟನೆಗಳ ಸಹಕಾರದೊಂದಿಗೆ ವಿವಾಹವಾಗಿರುವ ಅಪರೂಪದ ಘಟನೆ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಚೌಡದೇನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಅಂತರ್ಧರ್ಮೀಯ ವಿವಾಹಕ್ಕೆ ಪೋಷಕರ ವಿರೋಧ ವ್ಯಕ್ತಪಡಿಸಿದ ಹಿನ್ನೆಲೆ ಪ್ರೇಮಿಗಳು ದಲಿತ ಸಂಘಟನೆ ಮುಖಂಡರ ಮೊರೆ ಹೋಗಿದ್ದಾರೆ. ಕೋಲಾರದ ಮುದುವಾಡಿ ಗ್ರಾಮದ ಮನು ಹಾಗೂ ಶ್ರೀನಿವಾಸಪುರ ಪಟ್ಟಣದ ನಿವಾಸಿ ನೂರನ್ ಸಾದಿಯಾ ನಡುವೆ ಕಳೆದ 1 ವರ್ಷದಿಂದ ಪರಸ್ಪರ ಪ್ರೀತಿಸ್ತಾ ಇದ್ರು. ಈ ಜೋಡಿ ಇಂದು ಚೌಡದೇವನಹಳ್ಳಿ ಗ್ರಾಮದ ಡಾ. ಬಿ.ಆರ್. ಅಂಬೇಡ್ಕರ್ ಪ್ರತಿಮೆ ಮುಂಭಾಗ ಹಾರ ಬದಲಿಸುವ ಮೂಲಕ ಮದುವೆಯಾಗಿದ್ದಾರೆ. ವಿವಾಹಕ್ಕೆ ಮನೆಯವರು ಒಪ್ಪದ ಹಿನ್ನೆಲೆ ಮಾಲೂರು ದಲಿತ ಮುಖಂಡ ಕಾಂತರಾಜು ಅವರ ಸಮ್ಮುಖದಲ್ಲಿ ವಿವಾಹ ನೆರವೇರಿದೆ. ಮನೆಯವರು ಒಪ್ಪದ ಹಿನ್ನೆಲೆ ದಲಿತ ಸಂಘಟನೆಗಳ ಸಹಕಾರದೊಂದಿಗೆ ಮದುವೆಯಾಗಿರುವುದಾಗಿ ಯುವಕ ಯುವತಿ ಹೇಳಿಕೆ ನೀಡಿದ್ದಾರೆ.